ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೆರಾ. ಶ್ರೀ ರಾಘವೇಂದ್ರ ಸ್ವಾಮಿಯವರ ದಿವ್ಯ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ. ಇಂದು ಒಂದು ಅತ್ಯಂತ ವಿಶೇಷ ದಿನ, ಗುರುವಾರ, ಗುರುಗಳ ದಿನ. ಈ ಒಂದು ಪವಿತ್ರ ದಿನದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನದೊಂದಿಗೆ ನಿಮ್ಮ ಜೀವನಕ್ಕೆ ಅವರು ಏನು ಸಂದೇಶವನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ನಾವು ಕಾರ್ಡ್ ರೀಡಿಂಗ್ ಮೂಲಕ ತಿಳಿದುಕೊಳ್ಳೋಣ. ಈ ರೀಡಿಂಗ್ ನಿಮ್ಮ ಜೀವನದ ಪ್ರಸ್ತುತ ಸ್ಥಿತಿ ಆಗಿರ್ಬೋದು, ನಿಮ್ಮ ಮನಸ್ಸಿನ ಪ್ರಶ್ನೆಗಳಿಗೆ ಸಂಬಂಧಪಟ್ಟಿರ್ಬೋದು, ಮತ್ತು ನೀವು ಯಾವ ದಾರಿಯನ್ನು ಆಯ್ಕೆ ಮಾಡಬೇಕು ಅನ್ನೋದಕ್ಕೆ ಒಂದು ಮಾರ್ಗದರ್ಶನ ಕೂಡ ಆಗಿರಬಹುದು. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಈ ಒಂದು ರೀಡಿಂಗನ್ನು ನಾವು ಶುರು ಮಾಡೋಣ. ನೆನಪಿರಲಿ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ರೀತಿ ಇನ್ನಷ್ಟು ಒಳ್ಳೆಯ ಮಾಹಿತಿ ಇರುವಂತಹ ವಿಡಿಯೋಸ್ ನೀವು ನೋಡಬೇಕು ಅನ್ನೋದಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಈ ಒಂದು ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ನೋಡ್ತಿದ್ದೀರಾ ಅವರು ನನ್ನ ಪ್ರೊಫೈಲನ್ನು ಫಾಲೋ ಮಾಡೋದನ್ನು ಖಂಡಿತ ಮರಿಬೇಡಿ. ಈಗ ಕ್ಷಣಕಾಲ ಕಣ್ಣನ್ನು ಮುಚ್ಚಿ ದೀರ್ಘವಾದ ಉಸಿರನ್ನು ತಗೊಳ್ಳಿ. ಒಂದು ಲಾಂಗ್ ಬ್ರೆತ್ ತಗೊಂಡು ಮನಸ್ಸು ಶಾಂತವಾಗೋ ರೀತಿ ಸ್ವಲ್ಪ ಬೇಡದೇ ಇರೋ ಯೋಚನೆಗಳಿಂದ ತಲೆಯನ್ನು ತೆಗೆದು ಮನಸ್ಸನ್ನು ಶಾಂತವಾಗಿಟ್ಕೊಳ್ಳಿ. ನಂತರ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡು ನಿಮ್ಮ ಪ್ರಶ್ನೆ ಏನಿದೆ ಅದನ್ನು ಮನಸ್ಸಿಂದ ಕೇಳ್ಕೊಳ್ಳಿ. ಇದಕ್ಕೆ ಒಂದು ಸ್ಪಷ್ಟ ಸೂಚನೆಯನ್ನು ಕೊಡು ದೇವ್ರೆ ಅನ್ನೋದನ್ನು ಕೇಳ್ಕೊಬೇಕಾಗುತ್ತೆ. ಖಂಡಿತ ನೀವು ಶ್ರೀ ಗುರುರಾಯರ ಭಕ್ತರಾಗಿದ್ದರೆ ಅವರ ಒಂದು ಆಶೀರ್ವಾದ ನಿಮ್ಮ ಮೇಲಿದ್ದರೆ ನಿಮಗೆ ರೆಸನೇಟ್ ಆಗೋ ರೀತಿ ಒಂದು ರೀಡಿಂಗ್ ಖಂಡಿತ ಬರುತ್ತೆ. ಅವರ ಮೇಲೆ ನಂಬಿಕೆಯನ್ನು ಇಡಿ. ಸ್ಕ್ರೀನಲ್ಲಿ 3 ಕಾರ್ಡ್ಗಳ ಆಯ್ಕೆಯನ್ನು ಕಾಣ್ತಾ ಇದ್ದೀರಾ. 3ರಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ನೀವು ಆಯ್ಕೆ ಮಾಡ್ಕೋಬೋದು. ರೀಡಿಂಗ್ ಶುರು ಮಾಡೋದಕ್ಕಿಂತ ಮೊದಲು ಒಂದು ಬ್ರೇಸ್ಲೆಟ್ ಬಗ್ಗೆ ತಿಳಿದುಕೊಳ್ಳೋಣ. ಈ ಒಂದು ಬ್ರೇಸ್ಲೆಟ್ ನಾವು 5-in-1 ಮ್ಯಾಜಿಕ್ ಬ್ರೇಸ್ಲೆಟ್ ಅಂತಲೇ ಹೇಳ್ತೀವಿ. ಯಾಕೆ ಅಂದರೆ ಇದರಲ್ಲಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ನ್ಯೂಮರಾಲಜಿಗೆ ಅಂದರೆ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಆಕಾಶಿಕ್ ರೀಡಿಂಗ್ನಲ್ಲಿ ಬರುವಂಥ ಒಂದು ಕಾರ್ಮಿಕ್ ನಂಬರ್ ಮತ್ತು ಮಾಸ್ಟರ್ ನಂಬರ್ ಏನಿದೆ ಅದರ ಪ್ರಕಾರ, ಮತ್ತು ನಮ್ಮ ದೇಹದಲ್ಲಿರುವ ಒಂದು 7 ಚಕ್ರಗಳು ಏನಿದ್ದಾವೆ ಆ ಒಂದು 7 ಚಕ್ರಗಳಿಗೆ ಸಂಬಂಧಪಟ್ಟ ಹಾಗೆ ಇದಿಷ್ಟು ಆದ ನಂತರ ನಮಗೆ ರಕ್ಷಣೆ ಕೂಡ ಬೇಕು ಅಲ್ವಾ. ರಕ್ಷಣೆಗಾಗಿ ಎಲ್ಲ ಒಂದು ನಮ್ಮ ಜೀವನದ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲನೂ ಕೂಡ ಸರಿ ಹೋಗೋ ಹಾಗೆ ಕೆಲವೊಂದು ಕ್ರಿಸ್ಟಲ್ಗಳನ್ನು ಹಾಕಿರ್ತೀವಿ. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಯಾರಿಗೆಲ್ಲ ಒಂದು ಅಭಿವೃದ್ಧಿ ಬೇಕಾಗಿದೆ, ಒಂದು ಇಂಪ್ರೂವ್ಮೆಂಟ್ ಬೇಕು ನಿಮ್ಮ ಲೈಫಲ್ಲಿ ಅನ್ನೋರು ಕೂಡ ಈ ಒಂದು ಬ್ರೇಸ್ಲೆಟನ್ನು ಹಾಕ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮೆಲ್ಲ ಸಮಸ್ಯೆಗಳು ದಿನೇ ದಿನೇ ಪರಿಹಾರ ಆಗ್ತಾ ಬರುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಡೇಟ್ ಆಫ್ ಬರ್ತನ್ನು ತೊಗೊಂಡು ನಿಮ್ಮ ರಾಶಿ, ನಕ್ಷತ್ರ, ನಿಮ್ಮ ನ್ಯೂಮರಾಲಜಿನಲ್ಲಿ ಲಕ್ಕಿ ಕಲರ್ಸ್ ಯಾವುದು, ನಂಬರ್ಸ್ ಯಾವುದು ಎಲ್ಲದನ್ನು ನೋಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಕ್ರಿಸ್ಟಲ್ಸನ್ನು ನಾವು ಇದರಲ್ಲಿ ಹಾಕಿರ್ತೀವಿ. ಯಾರಿಗೆಲ್ಲ ಬೇಕಾಗಿದೆ ಸ್ಕ್ರೀನಲ್ಲಿ ಕಾಣೋ ನಂಬರಲ್ಲಿ ನಮ್ಮನ್ನು ಸಂಪರ್ಕ ಮಾಡಬಹುದು. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಏಸ್ ಆಫ್ ಪೆಂಟಿಕಲ್ಸ್ ಅಂದ್ರೆ ಒಂದು ಹೊಸ ಆರಂಭ. ಅದು ಹಣಕಾಸಿನ ವಿಷಯದಲ್ಲಿ ಆಗಿರ್ಬೋದು ಅಥವಾ ಪರ್ಸ್ನಲ್ ಜೀವನದಲ್ಲಿ ಆಗಿರ್ಬೋದು, ಮತ್ತು ಒಂದು ಜಾಬಲ್ಲಿ, ಬಿಸ್ನೆಸ್ಸಲ್ಲಿ ಯಾವುದರಲ್ಲಿ ಕೂಡ ನೀವು ಹೊಸದಾಗಿ ಏನಾದರೂ ಸಾಧನೆ ಮಾಡಬೇಕು, ಏನಾದರೂ ಒಂದು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಅದು ಸಾಧ್ಯವಾಗುವಂಥ ಒಂದು ಸಮಯದಲ್ಲಿ ಈಗ ಇದ್ದೀರಾ ಅನ್ನೋದನ್ನು ಶ್ರೀ ರಾಯರು ಹೇಳ್ತಾ ಇರುವಂಥದ್ದು. ಅಂದರೆ ಹಣಕಾಸಿನ ಅವಕಾಶಗಳು ಹೊಸದಾಗಿ ಬರುವಂಥದ್ದು, ಸ್ಥಿರತೆ ಇರುತ್ತೆ ಮತ್ತು ಭೌತಿಕವಾದಂಥ ಬೆಳವಣಿಗೆಯ ಒಂದು ಸೂಚನೆ ಇದಾಗಿರುತ್ತೆ. ಇದು ಹೊಸ ಅವಕಾಶ ನಿಮಗೆ ಕೈಗೆ ಬರ್ತಾ ಇದೆ, ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ ಅನ್ನೋ ಒಂದು ಸಂದೇಶ ಕೂಡ ಹೌದು. ಅದು ಹೊಸ ಆದಾಯ, ಒಂದು ಹೊಸದಾಗಿ ಬರುವಂಥ ಒಂದು ಇನ್ಕಮ್ ಸೋರ್ಸ್ ಆಗಿರ್ಬೋದು, ಜಾಬ್ ರಿಲೇಟೆಡ್, ಬಿಸ್ನೆಸ್ ರಿಲೇಟೆಡ್ ನಿಧಾನವಾಗಿ ಬರುತ್ತೆ. ಆದರೆ ಒಂದು ಸ್ಟೇಬಲ್ ಗ್ರೋತ್ ಅಂದರೆ ಒಂದು ಸರಿಯಾದ ಬೆಳವಣಿಗೆ ನೀವು ಕಾಣ್ತೀರಾ ಅನ್ನೋದನ್ನ ತೋರಿಸ್ತಾ ಇರುವಂಥದ್ದು. ಮನೆ, ಆಸ್ತಿ ಅಥವಾ ಸೇವಿಂಗ್ಸನ್ನು ಕೂಡ ನೀವು ಶುರು ಮಾಡಬಹುದು. ಸಣ್ಣ ಆರಂಭ ಮಾಡೋದ್ರಿಂದ ಒಂದು ದೊಡ್ಡ ಫಲ ನೀವು ಕಾಣ್ತೀರಾ. ನಿಮ್ಮ ಪ್ರಯತ್ನಕ್ಕೆ ಈಗ ಒಂದು ಫಲ ದೊರಕೋ ಸಮಯ ಬಂದಿದೆ. ಈ ಒಂದು ಕಾರ್ಡ್ ಇನ್ನೂ ಕೂಡ ಒಂದು ಶಕ್ತಿಯುತವಾಗಿ ನಿಮಗೆ ಒಂದು ರೆಮಿಡೀಸನ್ನು ನೋಡೋದಾದರೆ ಇನ್ನೂ ಕೂಡ ಒಂದು ಹೊಸ ಅವಕಾಶಗಳು ತುಂಬ ಚೆನ್ನಾಗಿ ನಿಮ್ಮ ಜೀವನದಲ್ಲಿ ಸರಿ ಹೋಗಬೇಕು ಎಲ್ಲನೂ ಅನ್ನೋದಾದರೆ
ಹಳದಿ ಹೂವನ್ನು ತಗೊಂಡು ಮತ್ತು ಬಾಳೆ ಬೆಲ್ಲ ಎಲ್ಲವನ್ನು ಕೂಡ ಶ್ರೀ ರಾಘವೇಂದ್ರ ಸ್ವಾಮಿಗೆ ಅರ್ಪಿಸಿ ಮನಸ್ಸಿನಲ್ಲಿ ನೀವು ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನೋ ಒಂದು ಮಂತ್ರವನ್ನು ಜಪ ಮಾಡೋದ್ರಿಂದ ಇನ್ನಷ್ಟು ಹೊಸ ಅವಕಾಶಗಳು ಎಲ್ಲ ಕೂಡ ಚೆನ್ನಾಗಿ ಬಂದು ನಿಮ್ಮ ಓವರಾಲ್ ಒಂದು ಗ್ರೋತ್ ನೀವು ನೋಡ್ತೀರಾ. ನಿಮ್ಮ ಜೀವನದಲ್ಲಿ ಯಾರು ಒಂದು ಇನ್ನೂ ಹೆಚ್ಚಿನ ಅವಕಾಶಗಳು ಬರಬೇಕು, ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಎಲ್ಲ ಒಂದು ಸಾಲಗಳೇನಾದರೂ ಇದ್ದರೆ ಅದು ಕೂಡ ತೀರಿ ಹೋಗಬೇಕು, ನಮ್ಮ ಜೀವನದಲ್ಲಿ ಹಣಕಾಸಿಗೆ ಯಾವತ್ತೂ ಕೂಡ ತೊಂದರೆ ಬರಬಾರ್ದು ಅಂತ ಅಂದ್ಕೊಳ್ತಾ ಇದ್ದೀರಾ, ಅವರಿಗಾಗಿಯೇ ಈ ಒಂದು ಬ್ರೇಸ್ಲೆಟ್ ಇರುವಂಥದ್ದು. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ದೇಹದಲ್ಲಿರುವಂಥ ಒಂದು ಸೋಲಾರ್ ಪ್ಲೆಕ್ಸಸ್ ಚಕ್ರ ಏನಿದೆ, ಆ ಒಂದು ಚಕ್ರ ಬ್ಲಾಕ್ ಆದಾಗ ಹಣಕಾಸಿನ ಸಮಸ್ಯೆಗಳು ನಮಗೆ ಬರುತ್ತೆ. ಈ ಒಂದು ಸಮಸ್ಯೆಗಳು ಬರಬಾರ್ದು ಅನ್ನೋದಕ್ಕೇನೆ ಈ ಒಂದು ಕ್ರಿಸ್ಟಲ್ಗಳನ್ನು ನಾವು ಹಾಕ್ಕೊಳ್ಳೋದ್ರಿಂದ ಯಾವುದು ಒಂದು ಮನಿ ಬ್ಲಾಕೇಜಸ್ ಇದೆ ನಮ್ಮ ದೇಹದಲ್ಲಿ, ಆ ಒಂದು ಬ್ಲಾಕೇಜಸನ್ನು ಈ ಒಂದು ಕ್ರಿಸ್ಟಲ್ಸ್ ರಿಮೂವ್ ಮಾಡುತ್ತೆ. ಹಾಗಾಗಿ ನಮಗೆ ಇನ್ನೂ ಹೊಸ ಹೊಸ ಅವಕಾಶಗಳು ಬರೋದಕ್ಕೆ ಸಹಾಯ ಆಗುತ್ತೆ. ಯಾರಿಗೆಲ್ಲ ಒಂದು ಸ್ಟೇಬಲ್ ಗ್ರೋತ್ ಬೇಕು, ಒಂದು ಎಕ್ಸ್ಟ್ರಾ ಇನ್ಕಮ್ ಬೇಕು, ನಾವು ಸಂಪಾದನೆ ಮಾಡಿರೋ ಎಲ್ಲ ಒಂದು ಹಣವನ್ನು ಕೂಡ ಅನಾವಶ್ಯಕವಾಗಿ ಒಂದು ಖರ್ಚು ಆಗಬಾರ್ದು ಅಂತ ಅಂದ್ಕೊಳ್ತಾ ಇದ್ದೀರಾ, ಅವರು ಖಂಡಿತ ಈ ಒಂದು ಬ್ರೇಸ್ಲೆಟನ್ನು ಹಾಕ್ಕೋಬಹುದು. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ನಿಮಗೆ ಬಂದಿರುವಂತಹ ಕಾರ್ಡು 9 ಆಫ್ ಕಪ್ಸ್ ಅಂದ್ರೇ ನಿಮ್ಮ ಒಂದು ಆಸೆ ಏನಿದೆ ಅದು ಫುಲ್ಫಿಲ್ ಆಗೋ ಒಂದು ಕಾರ್ಡ್ ಅಂತಲೇ ಅರ್ಥ. ಇದು ಸಂತೋಷ, ತೃಪ್ತಿ, ಮನಸ್ಸಿನ ಆಸೆಗಳೇನಿದೆ ಅದೆಲ್ಲ ಕೂಡ ನೆರವೇರುವಂತಹ ಸೂಚನೆ ಆಗಿದೆ. ನಿಮ್ಮ ಇಚ್ಛೆ ಪೂರ್ತಿಯಾಗುವ ಸಾಧ್ಯತೆಗಳು ಕಾಣಿಸ್ತಿದೆ. ನೀವು ಎಮೋಷ್ನಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತೀರಾ ಆ್ಯಂಡ್ ತುಂಬ ಹ್ಯಾಪಿಯಾಗಿರುವಂಥ ಒಂದು ಸಮಯ ಕೂಡ ಇದಾಗಿದೆ. ನಿಮ್ಮ ಮನಸ್ಸಿಗೆ ಶಾಂತಿ ಅನ್ನೋದು ಸಿಗುತ್ತೆ. ತುಂಬ ಒಂದು ಸೆಲೆಬ್ರೇಷನ್ ಟೈಮ್ ಅಂತ ಇದು ಕಾಣಿಸ್ತಾ ಇರುವಂಥದ್ದು. ನೀವು ಕೇಳಿರೋದೆಲ್ಲದಕ್ಕೂ ಕೂಡ ಬ್ರಹ್ಮಾಂಡದಿಂದ ಅಂದರೆ ಯೂನಿವರ್ಸ್ನಿಂದ ಎಲ್ಲದು ಕೂಡ ಸಿಗ್ತಾ ಇದೆ. ಎಲ್ಲದು ಕೂಡ ಒಂದು ಸ್ಯಾಂಕ್ಷನ್ ಆಗಿದೆ ಯೂನಿವರ್ಸ್ ಕಡೆಯಿಂದ ಅಂತಲೇ ಹೇಳ್ಬೋದು. ಆದರೆ ಒಂದೇ ಸಮಯದಲ್ಲಿ ಗ್ರ್ಯಾಟಿಟ್ಯೂಡ್ ಮತ್ತು ಹ್ಯೂಮಿಲಿಟಿ ಕೂಡ ಕಾಣಿಸ್ತಾ ಇರುವಂಥದ್ದು ಇಲ್ಲಿ. ಹಾಗಾಗಿ ಈ ಒಂದು ಹ್ಯೂಮಿಲಿಟಿ ಪವರನ್ನು ಕಡಿಮೆ ಮಾಡಬೇಕು, ಗ್ರ್ಯಾಟಿಟ್ಯೂಡನ್ನು ಜಾಸ್ತಿ ಮಾಡ್ಕೋಬೇಕು ಅನ್ನೋದಾದರೆ ಪ್ರತಿದಿನ ಬೆಳಗ್ಗೆ 9 ಬಾರಿ ಯೂನಿವರ್ಸಲ್ಲಿ ನೀವು ಥ್ಯಾಂಕ್ ಯು ಅನ್ನು ಹೇಳ್ಕೊಬೋದು. ಐ ಆಮ್ ಸಾರಿ, ಥ್ಯಾಂಕ್ ಯು ಯೂನಿವರ್ಸ್, ಡಿಯರ್ ಯೂನಿವರ್ಸ್, ಇದನ್ನು ಹೇಳ್ಕೊಳ್ಳೋದ್ರಿಂದ ಇನ್ನೂ ಕೂಡ ಹೆಚ್ಚಿನ ಅನುಕೂಲ ಆಗುತ್ತೆ. ಅಥವಾ ಶುಕ್ರವಾರ ಸಿಹಿ ತಿನಿಸನ್ನು ರಾಯರ ದೇವಸ್ಥಾನದಲ್ಲಿ ಕೊಡ್ಬೋದು, ಇದು ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ಕೆಲವೊಂದು ಕ್ರಿಸ್ಟಲ್ಗಳನ್ನು ಬಳಸೋದ್ರಿಂದ ನಿಮಗೆ ಏನಾದರೂ ತೊಂದರೆಗಳು ಬರೋದಿದ್ದರೆ ಅದು ಕೂಡ ಬರದೇ ಇರೋ ರೀತಿ ನಿಮಗೆ ಕ್ರಿಸ್ಟಲ್ಗಳು ಪ್ರೊಟೆಕ್ಷನನ್ನು ಕೊಡುತ್ತೆ. ನೆಗೆಟಿವ್ ಜನರಿಂದ, ನೆಗೆಟಿವ್ ಎನರ್ಜಿಯಿಂದ ಅಂದರೆ ಒಂದು ಕೆಟ್ಟ ದೃಷ್ಟಿಯಿಂದ, ಬ್ಲ್ಯಾಕ್ ಮ್ಯಾಜಿಕ್ ಪವರಿಂದ ಆಗಿರ್ಬೋದು, ಈ ರೀತಿ ಏನು ನಮ್ಮ ಸುತ್ತ ಇರುವಂಥ ಒಂದು ನೆಗೆಟಿವ್ ಎನರ್ಜಿ ಇದೆ ಅದು ನಮಗೆ ಏನೂ ಕೂಡ ತೊಂದರೆ ಮಾಡದೇ ಇರೋ ರೀತಿ ನಿಮಗೆ ಒಂದು ಪ್ರೊಟೆಕ್ಷನನ್ನು ಕ್ರಿಸ್ಟಲಿಂದ ಪಡ್ಕೋಬೋದು. ಅಷ್ಟೇ ಅಲ್ಲದೆ ನಿಮ್ಮ ಯಾವೆಲ್ಲ ಸಮಸ್ಯೆಗಳಿದೆಯೋ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕ್ರಿಸ್ಟಲಲ್ಲಿ ಇರುತ್ತೆ. ಯಾರಿಗೆ ಸಮಸ್ಯೆಗಳಿದೆಯೋ ಅವರು ಖಂಡಿತ ಕ್ರಿಸ್ಟಲ್ ಪರಿಹಾರಗಳನ್ನು ಪಡ್ಕೊಳ್ಳಿ. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಬಂದಿರುವಂಥ ಕಾರ್ಡು ಏಸ್ ಆಫ್ ಸ್ವಾರ್ಡ್ಸ್. ಈ ಒಂದು ಕಾರ್ಡಿನ ಅರ್ಥ ಸತ್ಯ, ಸ್ಪಷ್ಟತೆ, ಹೊಸ ಆಲೋಚನೆ ಮತ್ತು ನಿರ್ಧಾರದ ಶಕ್ತಿ ಅಂತಲೇ ಅರ್ಥ. ಇದು ಮೋಸ, ಗೊಂದಲ ಎಲ್ಲವೂ ಕೂಡ ಈಗ ನಿಮಗೆ ಯಾರು ಮೋಸ ಮಾಡ್ತಿದ್ದಾರೆ ಎಲ್ಲದೂ ಕೂಡ ಹೊರಗಡೆ ಬರುವಂಥ ಸಮಯ ಆಗಿದೆ. ಕ್ಲಾರಿಟಿ ಆಫ್ ಮೈಂಡು, ಒಂದು ಸ್ಟ್ರಾಂಗ್ ಡಿಸಿಷನ್ ಕೂಡ ತೋರಿಸ್ತಾ ಇರುವಂಥದ್ದು. ನಿಮಗೆ ಯಾರು ಮೋಸ ಮಾಡಿದ್ದಾರೆ ಅಂತ ಹೇಳಿದ್ನಲ್ವ, ತುಂಬ ಜನ ನಾಟಕ ಮಾಡ್ತಿರ್ತಾರೆ. ಆ ಒಂದು ನಾಟಕಗಳು ಕೂಡ ನಿಮಗೆ ರಿವೀಲ್ ಆಗುತ್ತೆ. ಅವ್ರ ಮನಸ್ಸಲ್ಲಿ ಏನಿದೆ, ಯಾರು ನಿಮಗೆ ಮೋಸ ಮಾಡ್ತಿದ್ದಾರೆ ಅನ್ನೋವಂಥ ಒಂದು ವಿಷಯ ಕೂಡ ಇಷ್ಟರಲ್ಲೇ ನಿಮಗೆ ಗೊತ್ತಾಗುತ್ತೆ. ಅನ್ನೆಸೆಸರಿ ಕನೆಕ್ಷನ್ಸ್ ಯಾವುದಿರುತ್ತೆ, ಒಂದು ಕೆಟ್ಟ ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ನೀವಿದ್ದರೆ, ಇನ್ ಕೇಸ್ ಅವರು ನಿಮಗೆ ಮೋಸ ಮಾಡ್ತಿದ್ರೆ ಖಂಡಿತ ಅದೆಲ್ಲವೂ ಕೂಡ ನಿಮ್ಮಿಂದ ದೂರವಾಗುವಂಥ ಒಂದು ಕಾಲ ಇದು. ಪವರ್ಫುಲ್ ನ್ಯೂ ಐಡಿಯಾಸ್ ಬರುತ್ತೆ. ಒಂದು ಲೈಫಲ್ಲಿ ಬ್ರೇಕ್ ಥ್ರೂ ಅಂತ ಹೇಳ್ತಾರಲ್ವ, ಒಂದು ಒಳ್ಳೆ ಜೀವನ ಶುರು ಆಗ್ತಾ ಇದೆ. ಈಗ ನೀವು ಒಂದು ಟ್ರೂತ್ ಬೇಸ್ಡ್ ಆ್ಯಕ್ಷನ್ ತೆಗೆದುಕೊಳ್ಬೇಕಾಗುತ್ತೆ. ಎಮೋಷ್ನಲಿ ಯೋಚನೆ ಮಾಡೋದಕ್ಕೆ ಹೋಗಬೇಡಿ, ಲಾಜಿಕ್ ಆಗಿ ಮತ್ತು ಒಂದು ಕ್ಲಾರಿಟಿಯಿಂದ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ. ನಿಮ್ಮ ಒಂದು ಡಿಸಿಷನ್ ಪವರ್ ಇನ್ನೂ ಕೂಡ ಜಾಸ್ತಿ ಆಗಬೇಕು ಅನ್ನೋದಾದರೆ ಪ್ರತಿದಿನ 10 ನಿಮಿಷಗಳ ಕಾಲ ಮೆಡಿಟೇಷನ್ ಕೂಡ ಮಾಡ್ಬೋದು. ನೀವು ಒಂದು ಅಫರ್ಮೇಷನ್ ಕೂಡ ಹೇಳ್ಕೋಬೋದು, ನನ್ನ ಮನಸ್ಸು ಸ್ಪಷ್ಟವಾಗಿದೆ ಅಂತ. ಸಾಧ್ಯವಾದರೆ ಈ ವಾರ ಬಿಳಿ ಅಥವಾ ಹಸಿರು ಬಣ್ಣದ ಬಟ್ಟೆಯನ್ನು ಜಾಸ್ತಿ ಹಾಕ್ಕೊಳ್ಳಿ.
ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಕನ್ನಡಿ ನೋಡ್ತಾ ಅಂದರೆ ಮಿರರ್ ಮುಂದೆ ನಿಂತು ಹೇಳಬೇಕಾಗುತ್ತೆ, ನಾನು ಸತ್ಯವನ್ನು ಸ್ವೀಕರಿಸುತ್ತೇನೆ, ನಾನು ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ತೇನೆ ಅಂತ 3 ಸಲ ಹೇಳೋದ್ರಿಂದ ಈ ಒಂದು ಪಾಸಿಟಿವ್ ಅಫರ್ಮೇಷನ್ ಇದೆ, ಅದು ನಿಮ್ಮನ್ನು ಒಂದು ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಜಾಸ್ತಿ ಮಾಡುತ್ತೆ ಅಂತಲೇ ಹೇಳ್ಬೋದು. ನಿಮ್ಮೆಲ್ಲರ ಜೀವನದಲ್ಲಿ ಕೂಡ ಒಂದು ಶ್ರೀ ಗುರುರಾಯರ ಆಶೀರ್ವಾದದಿಂದ ಒಂದು ಶುಭ ಸಮಯ ಬರ್ತಾ ಇದೆ ಅನ್ನೋ ಒಂದು ರೀಡಿಂಗನ್ನು ನೋಡಿದ್ದೀರಾ. ಎಲ್ಲರಿಗೂ ಕೂಡ ಒಳ್ಳೆಯದೇ ಆಗುತ್ತೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅದುವರೆಗೂ ಮಿಸ್ಟಿಕ್ ಏರಾ ಚಾನಲ್ನಲ್ಲಿ ವಿಡಿಯೋಸನ್ನು ನೋಡ್ತಾ ಇರಿ. ನಿಮ್ಮ ಪ್ರೀತಿ ನಮ್ಮ ಮೇಲೆ ಸದಾ ಹೀಗೆ ಇರಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಶುಭ ದಿನ.